ಸರಿ ಅಕಸ್ಮಾತ್ ಅವ್ರು ಕೊಡ್ಲಿಲ್ಲ ಅಂದ್ರೆ ಧಾರವಾಡದಲ್ಲಿಯೇ ಮಾಡ್ತೇವೆ ನಾವು. ಹುಬ್ಬಳ್ಳಿ ಪ್ರಶ್ನೆ ಇಲ್ಲ. ಯಾಕಂದ್ರೆ ಈಗ ಆಕಸ್ಮಿಕವಾಗಿ ಇದು ಬೆಂಗಳೂರಿನಲ್ಲಿ ಮಾಡಿ ಅಂದ್ರೆ ನಾವು ಧಾರವಾಡದಲ್ಲಿ ಸಂಘಟಕರಾಗಿದ್ದೇವೆ. ಅದು ಬಿಡಿಯರ ಮಠದ ನೇತೃತ್ವದಲ್ಲಿ ಅಂದಾಗ ಧಾರವಾಡದಲ್ಲೇ ಮಾಡೋದು. ಎಷ್ಟು ಜನ ಇದು ಮಾಡ್ತಾರೆ? ಆ ಜನವನ್ನ ನಾ ಹೇಳ್ತಿಲ್ಲ. ಈಗ ನೋಡಿ, ಜನರು ಯುವಕರು ತಲೆ ಕೆಟ್ಟೈತಿ. ಈಗ ಅದು ಲಕ್ಷ ಬರಬಹುದು. ಆದರೆ ಶಾಂತಿಯುತವಾಗಿ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಶಾಂತಿಯುತವಾಗಿ ಮಾಡ್ತೇವೆ 9ನೇ ತಾರೀಕು ಅಂತ ಈ ಸಂದರ್ಭದಲ್ಲಿ. ಇಲ್ಲೇ ಧಾರವಾಡದಲ್ಲಿ ಎಲ್ಲೇ ಅಂತ ಪ್ರಶ್ನೆ ಅಲ್ಲ, ಎಲ್ಲ ಕಡೆಯಿಂದ ಬಂದು ಈಗ ಒಂದು ಕಮಿಷನರೇಟ್ ಅಲ್ಲೈತಿ ಬಿಡ್ತೇವೆ. DC ಆಫೀಸ್ ಮುಂದೆ ಕೊಂಡಿರ್ತೀವಿ. ವಿದ್ಯಾರ್ಥಿಗಳನ್ನ ಕರ್ಕೊಂಡು ಅಲ್ಲಿ ಹೋಗೋದು ಕಮಿಷನರೇಟ್ ಅಲ್ಲ, ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡ್ತೇವೆ. ನಾವು ಶಾಂತಿಯುತವಾಗಿ ಮಾಡ್ತೇವೆ. ಶಾಂತಿಯುತವಾಗಿ ಮಾಡಿದ ಸಂದರ್ಭದಲ್ಲಿ ಪಬ್ಲಿಕ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಾಲಿಟಿಗೆ ಧಕ್ಕೆ ತರುವ ರೀತಿಯಲ್ಲಿ ನಮ್ಮ ವರ್ತನೆಗಳಿರೋದಿಲ್ಲ. ಅವಾಗ ಪೊಲೀಸರು ಸಹ ಏನು ಮಾಡೋಕ್ಕಾಗೋದಿಲ್ಲ. ಕಾನೂನು ಭಂಗ ಆದಾಗ ಪ್ರಶ್ನೆ ಬರ್ತದೆ. ನಾವು ಕಾನೂನು ಭಂಗನ ಮಾಡೋದಿಲ್ಲಲ್ಲ. ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡರ ವಿರುದ್ಧವೂ ಇದು ಪ್ರತಿಭಟನೆ. ಯುವಕರು ಆಕಾಂಕ್ಷಿಗಳು, ಉದ್ಯೋಗಾಕಾಂಕ್ಷಿಗಳು ಕೇಂದ್ರದಲ್ಲಿ ಹೇಳಿದ್ರೆ 9 ಲಕ್ಷ ಅದು ಡಾಟಾನು ಕೊಡ್ತೇವೆ ನಿಮಗೆ. ಡಾಟಾನು ಕೊಡ್ತೇವೆ, ಇಲ್ಲಿ ಒಂದು ಡಾಟಾ ಕೊಡ್ತೇವೆ. ಇಲ್ಲಿ ಡಾಟಾ ಸಿಕ್ಕಿದೆ, ಕೇಂದ್ರದ ಕೇಂದ್ರ ಕೊಡ್ತೇವೆ. ಕೊಟ್ಬಿಡ್ರಿ, ಕೇಂದ್ರದ ಕೊಡ್ರಿ. ಇದು ನೋಡಿ, ಯಾವುದೇ ಹೋರಾಟ ಅಲ್ಲಿ ಎಲ್ಲರಿಗೂ ಕೊಡಿ. ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಕೂಡಲೇ ಉದ್ಯೋಗ ಆಕಾಂಕ್ಷಿಗಳು ಏನು ಯುವಕರಿದ್ದಾರೆ ನೋಡಿ. ಇಲ್ಲಿ ಧಾರವಾಡದಾಗ ಅಷ್ಟೇ ಅಲ್ಲ, ನಿಮಗೆ ಇನ್ನೊಂದು ನಾನು ಈಗಾಗಲೇ ಮನವಿಯನ್ನು ಬುಲೆಟ್ ಪಾಯಿಂಟ್ಸ್ ಮಾಡಿದ್ದೇನೆ. ಅದನ್ನು ಟೈಪ್ ಮಾಡಿಸಿಲ್ಲ ಅಷ್ಟೇ. ಏನು ಈಗ ನೋಡಿ, ಎಷ್ಟೆಷ್ಟು ಸಣ್ಣ ಮನೆತನಗಳು ಹುಡುಗರು ಇಲ್ಲಿ ಬಂದಿರಬೇಕು. ಅದಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎಲ್ಲ ಜಿಲ್ಲಾ ಸ್ಥಳಗಳಲ್ಲಿ ಈ ಲೈಬ್ರರಿ ಮಾಡಬೇಕು. ಓದಾಕ ಬಡವರ ಮಕ್ಕಳು ಎಲ್ಲಿ ಹೋಗ್ಬೇಕು? ಪುಸ್ತಕ ಈಗ ಎಂಥ ಪರಿಸ್ಥಿತಿ ಬಂದೈತೆ, ಪುಸ್ತಕ 20 ರೂಪಾಯಿ ಸಿಗೋ ಪುಸ್ತಕ 200 ರೂಪಾಯಿ. ಅದಕ್ಕೆ ಈ ಲೈಬ್ರರಿ ಇರಬೇಕು, ಅಲ್ಲೇ ಕಂಪ್ಯೂಟರ್ ವ್ಯವಸ್ಥೆ ಇರಬೇಕು, ಜೆರಾಕ್ಸ್ ಮಷಿನ್ಗಳಿರಬೇಕು. ಇದು ಒಂದನೇದು. ಎರಡನೇದು, ಎಲ್ಲಿವರೆಗೆ ಈ ಫೈನಲ್ ನೋಟಿಫಿಕೇಶನ್ ಆಗೋದಿಲ್ಲ ಪ್ರತಿ ವಿದ್ಯಾರ್ಥಿಗಳು ಈ ರಾಜ್ಯದಲ್ಲಿ ಏನು ವಿದ್ಯಾರ್ಥಿಗಳಿದಾರ, ಆಕಾಂಕ್ಷಿಗಳಿದಾರ ಉದ್ಯೋಗಕ್ಕೆ, ಅವರಿಗೆ ಪ್ರತಿ ತಿಂಗಳ 10,000 ರೂಪಾಯಿ ಏನೇನೋ ಗ್ಯಾರಂಟಿ ಕೊಡ್ತೀರಿ. ಬಡವ್ರ ಮಕ್ಕಳು ಇಲ್ಲಿ ಬಂದಿರಬೇಕು ಅಂದ್ರೆ 2,000 ರೂಮ್ಗೆ, 2,000 4,000. ಲೈಬ್ರರಿ ಬುಕ್ಸ್ ಇಲ್ಲ, ಅದಕ್ಕೊಂದು 1,015 ಹಿಂಗೆ ಅದಕ್ಕೆ ಏನೇನೋ ಗ್ಯಾರಂಟಿ ರಾಜ್ಯ ಸರ್ಕಾರ ಕೊಟ್ಟಿರಿ. ಪ್ರತಿ ತಿಂಗಳ 10,000. ಯಾವಾಗ ಅವರು ಅಪಾಯಿಂಟ್ಮೆಂಟ್ ಆಗೋದು ಬಿಟ್ಬಿಡಿ, ಇದು ಮಾಡಬೇಕು. ಅಷ್ಟೇ ಅಲ್ಲ, ಈಗ ನೋಡಿ, ಎಲ್ಲ ಜಿಲ್ಲೆಗಳಲ್ಲಿಯೂ ಸಹ ಇದೆಲ್ಲ ಜಿಲ್ಲೆಗೆ ಸೀಮಿತವಾಗಿ ಕರ್ನಾಟಕದ ಒಂದು ಈ ಲೈಬ್ರರಿ ಪ್ರತಿಯೊಬ್ಬರಿಗೆ 10,000 ರೂಪಾಯಿ ಪ್ರತಿ ತಿಂಗಳ. ಅಷ್ಟೇ ಅಲ್ಲ, ಅಕ್ಕ ಕ್ಯಾಂಟೀನ್, ಇಂದಿರಾ ಕ್ಯಾಂಟೀನ್, ಎಲ್ಲ ಕ್ಯಾಂಟೀನ್ಗಳು ಮಾಡ್ತಾರೆ. ಈ 31 ಜಿಲ್ಲೆಗಳಲ್ಲಿ ಉಚಿತವಾಗಿ ಬೆಳಿಗ್ಗೆ ಉಪಹಾರ, ಮಧ್ಯಾಹ್ನದ ಊಟ, ರಾತ್ರಿಯ ಊಟ. ನಮಗೆ ಏನು ಪಕ್ವಾನ ಬೇಡ, ಬದುಕಲಿಕ್ಕೆ ಏನು ಬೇಕು ಮಿನಿಮಮ್ ಅಷ್ಟು ಫ್ರೀಯಾಗಿ ಕೊಡಬೇಕು. ಇವು 3 ಆಗಬೇಕು ಅಂತೇಳಿ ನಮ್ಮ ನಿವೇದನೆ. ಇದು ಕೇಂದ್ರ ಸರ್ಕಾರ ಸಹ ಮಾಡ್ಬೋದು. ಬೇಕಾದ ಫಂಡ್ ತಂದು ಎಲ್ಲೆಲ್ಲೇ ಏನೇನು ಹಾಕ್ತಾರ ಅವರು ಸಹ ಇವ್ರ ಮ್ಯಾಗ, ರಾಜ್ಯ ಸರ್ಕಾರದ ಮ್ಯಾಗ ನೀವು ಗ್ಯಾರಂಟಿ ಕೊಟ್ಟು ಹಾಳು ಮಾಡಿರಿ ಅಂತೇಳಿ ಎಲೆಕ್ಷನ್ ಬಂದಾಗ ಅವರು ಗ್ಯಾರಂಟಿ ಎಲ್ಲರಿಗೂ. ಅದಕ್ಕೆ ಯುವ ನಿಧಿ ಕೇಂದ್ರ ಸರ್ಕಾರದ ಜವಾಬ್ದಾರಿ, ರಾಜ್ಯ ಸರ್ಕಾರ ಈ 50-50 ಅಂತಾರಲ್ಲ, 5,000 ರೂಪಾಯಿ ಅವ್ರು ಕೊಡಲಿ, 5,000 ರೂಪಾಯಿ ಇವ್ರು ಕೊಡಲಿ, ರಾಜ್ಯದವ್ರು 5,000 ಕೊಡಲಿ, ಕೇಂದ್ರದವರು 5,000 ಅವ್ರು ಕೊಡಲಿ. ಇವೆಲ್ಲ ನಮ್ಮ ಬೇಡಿಕೆಗಳು. ಅದು ನೋಡಿ, ನನಗೆ ಡಿಟೇಲ್ ನಾವು ಇನ್ನೊಮ್ಮೆ KPSC ಹಗರಣ ಸೆಲೆಕ್ಷನ್ ಆಗಿ ಇನ್ನೇನು ಹೋಗ್ಬೇಕು, ಲಿಸ್ಟ್ ಫೈನಲ್ ಆಗಿ ಅದು ಕೂಡ ಹಗರಣಗಳು ಬರ್ತಾವೆ. ಇಲ್ಲಿ ರಾಜ್ಯ ಸರ್ಕಾರ KPSC ಹಗರಣ ಐತಿ. ಮೊನ್ನೆ ನೀಟ್ ಹಗರಣ ನಡೆಯುತ್ತೆ. ಅವ್ರ ಮ್ಯಾಗ ಇಬ್ಬರು ಅವ್ರ. ಅದಕ್ಕೆ ಒಂದು ಕಮಿಟಿ, ಮತ್ತು ಏನೋ ಒಂದು ಕಮಿಟಿ, ಅರವಿಂದ್ ದೇಶಪಾಂಡೆ ಗೌರವಾಂತ ಅರವಿಂದ್ ದೇಶಪಾಂಡೆ ಸ್ಟೇಟ್ ಕಮಿಟಿ,
ಅದರೊಳಗೆ ಸಬ್ ಕಮಿಟಿ ಅಂತ ಬರೇ ಕನ್ವಿಕ್ಷನ್ ಆಗಿ ಎಲ್ಲ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿ ಮಾಡಿದೆ ಅವ್ರ ಮ್ಯಾಗ ಆ್ಯಕ್ಷನ್ ಮೊದಲು ತೊಗೋಬೇಕು. ಅದೇ ನೋಡಿ ಈಗ ಎಷ್ಟು ಪರಿಸ್ಥಿತಿ ಆಗೈತೆ ಅಂದ್ರೆ ಪಾಪ ಮಾಡಿದವ ಪಾಪ ಕಳಲಿಕ್ಕೆ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾನ, ಪುಣ್ಯಕ್ಷೇತ್ರನ ಪಾಪ ಆಗಿಬಿಟ್ಟೈತಿ. ಈಗ ಪುಣ್ಯಕ್ಷೇತ್ರನ ಪಾಪ ಆದರೆ ಎಲ್ಲಿ ಹೋಗಬೇಕು? ವಿದ್ಯಾರ್ಥಿಗಳ ಪರಿಸ್ಥಿತಿ ಏನು? ಎಕ್ಸಾಮಿನೇಷನ್ ಇಷ್ಟೆಲ್ಲ ಆಗಿ ರಿಸಲ್ಟ್ ಬಂದ ಮ್ಯಾಗ KPS ಹಾಕೋಣ, ಸೆಂಟ್ರಲ್ ನೀಟ್ ಹಾಕೋಣ, ಅದಾದಮೇಲೆ ಮೊನ್ನೆ ಮತ್ತೊಂದಾಗೈತಿ. ಈಗ ಮೆಡಿಕಲ್ ಇದಕ್ಕೆ ಅದು ಅಲ್ಲಿ ಇದನ್ನು ಸೀರಿಯಸ್ ಆಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ತೆಗೆದೊಯ್ದರೆ ನಾವು ಮಾತಾಡೋದಿಲ್ಲ. ಈಗ ಯುವಕರು ವಿವೇಕಾನಂದ ಒಂದು ಮಾತು ಹೇಳ್ತಾರೆ, ಸ್ವಚ್ಛ ಮನಸ್ಸಿನ ನಿಶ್ಚಲ ಹೃದಯದ 10 ಜನ ಯುವಕರಿದ್ರೆ ದೇಶದ ಇತಿಹಾಸವನ್ನು ಬದಲು ಮಾಡ್ಬೋದು. ಅದಕ್ಕೆ ಯುವಕರ ಇದು ಶಕ್ತಿ ಏನಂತೇಳಿ ಹಿಂದಕ್ಕೆ ಅಸ್ಸಾಂದಲ್ಲಿ ಆಯ್ತು, ಹಂಗೆ ಇಲ್ಲಿ ರಾಜ್ಯದಲ್ಲಿ ಆ ಕ್ರಾಂತಿ ಆಗ್ತದೆ. ಕೂಡಲೇ ತಾವು ತೀರ್ಮಾನ ತೆಗೆದುಕೊಳ್ಳದೆ ಇದ್ರೆ ಅದಕ್ಕೆ ಯುವಕರ ಶಕ್ತಿಯನ್ನು ನೀವು ನೋಡಬೇಕಾಗತ್ತೆ ಮುಂದೆ. ಅದಕ್ಕೆ ಅದೆಲ್ಲ ಬೇಡ, ಶಾಂತಿಯಿಂದ ನಾವು ಮಾಡೋಣ. ಇಲ್ಲದೆ ಹೋದ್ರೆ ನಮಗೆ ಗೊತ್ತು ಕ್ರಾಂತಿ 12ನೇ ಶತಮಾನದಲ್ಲಿ ಹೆಂಗೆ ಕ್ರಾಂತಿ ಆಯಿತು, ಯುವಕರಿಂದ ಇಲ್ಲಿ ಕ್ರಾಂತಿ ಆಗ್ತದೆ, ವ್ಯವಸ್ಥೆ ವಿರುದ್ಧ ಹೋರಾಟಗಳಾಗ್ತವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಅವೇನಾದರೂ ಪ್ರಶ್ನೆ ಕೇಳ್ಬೋದು ಅಂತೇಳಿ ನನ್ನ ಮಾತಿಗೆ ವಿರಾಮ ಮಾಡಿದೆ. ಯಾಕಂದ್ರೆ ನನಗೂ ಡಾಕ್ಟರ್ ಹೇಳ್ಯಾರ ಭಾಳ ಮಾತಾಡಬೇಡ ಅಂತೇಳಿ. ನಾವು ಬರದೇ ಇದ್ರೆ ಆತ್ಮವಂಚನೆ ಮಾಡ್ಕೊಂಡಂಗೆ ಆಕೈತಿ. ಹಳದ ಸೇವೆ ಸಲ್ಲಿಸಲಿಕ್ಕೆ ಅದು ನೀವು ನೇತೃತ್ವ ವಹಿಸಿ ಭಾಳ ಇಂಟೆಲಿಜೆಂಟ್ ರೀ ಇವ್ರು ಯುವಕರು. ಎಷ್ಟು ಇಂಟೆಲಿಜೆಂಟ್ ಅದಾರ ಅಂದ್ರೆ ಈಗೆಲ್ಲ ಮೊಬೈಲ್ನಾಗ ಬಂದವ ನೋಡ್ರಿ, ಎಷ್ಟು ಇಂಟೆಲಿಜೆಂಟ್ ಅದಾರ ಅಂದ್ರೆ ಯಾರನ್ನ ಹಿಡಿದ್ರೆ ಮೂಗು ಹಿಡಿತಾರ ಅನ್ನೋದು ಗೊತ್ತಾಗಿ ನಮಗೆ ಕತ್ತರಿ ಹಾಕೋಣ. ಏನಾಗಿದೆ ಅಂದ್ರೆ ಇವ್ರಿಗಂತ ಎಲ್ಲ ಹೋರಾಟಕ್ಕೂ ಅಂಬಾಸಿಡರ್ ಆಗಿಬಿಟ್ರಿ. ಸಾವೆಂಬವರ ಹುಟ್ಟು ಸಾವಿನ ಮಧ್ಯೆ ನೀವು ಎಲ್ಲರೂ ಕೂಡಿ ನೋಡಿಲ್ಲ. ಅದಕ್ಕೆ ನಾನೊಂದೇ ಬದುಕೋದಲ್ಲ, ನನ್ನೊಂದಿಗೆ 4 ಜನ ಬದುಕಿಸುವ ಪ್ರಯತ್ನ ಮಾಡಿದವ ಮನುಷ್ಯ ಜೀವಿ. ಹಂಗಂದ್ರೆ ಇನ್ನೊಳ್ಕೆರು ಅವರು ಉಸಿರಾಡಿಸುವ ಜೀವಿಗಳು. ನಿರ್ದಿಷ್ಟ ಅವಧಿನ ಸರ್ ಅದು ಯಾವ್ದು ಹೇಳಿ ಸರ್? ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡ್ತಿರಲ್ಲ 9ಕ್ಕೆ ರಜತ ಪರದೆಯ ಮೇಲೆ ಸರ್ಕಾರ ನೋಡಬೇಕು. ಅಲ್ಲ ಸ್ಟಾರ್ಟ್ ಮಾಡಿದ್ರೆ ನಿರ್ದಿಷ್ಟ ಅವಧಿನ ಸ್ಟಾರ್ಟ್ ಮಾಡಿದ್ರೆ ಬಂದ್ ಅದು ಏನೋ ಸಂದರ್ಭ ಬಂದರೂ ರೆಡಿ ಟು ಫೇಸ್ ಇಟ್. ಒನ್ ಆರ್ ದಿ ಅದರ್ ಡೇ ಟು ಲೀವ್ ದಿಸ್ ವರ್ಲ್ಡ್. ಈ ಜಗತ್ತನ್ನು ಬಿಟ್ಟು ಹೋಗಬೇಕು. ನಾವು ಒಬ್ಬಳೆ ಹಾಕೊಂಡು ಬಂದಿಲ್ಲ. ಅದಕ್ಕೆ ಏನಾದರೂ 4 ಜನಕ್ಕೆ ಉಪಕಾರ ಮಾಡಲಿಕ್ಕೆ ಅದನ್ನು ನಾ ಇವರು ರಾತ್ರಿ ಎಲ್ಲ ಕುಂತ ಹೇಳೀನಿ. ಒಮ್ಮೆ ಯುದ್ಧ ಸಾರೋದು ಮಾಡ, ಯುದ್ಧ ಸಾರಿದ ಮೇಲೆ ಮುಕ್ತಾಯನ ಹಾಡೋದು. ಅದಕ್ಕೆ ಹೇಳಿ. ಗೌರ್ಮೆಂಟ್ ಸ್ವಲ್ಪ ಈಗ CM ಇನ್ನೂ ಏನು ಇಲ್ಲ, ಇವರು ಇದ್ದಂಗಿಲ್ಲ. ತಕ್ಷಣಕ್ಕೆ ಈಗ ನಿಮ್ಮ ಇದಕ್ಕೆ ಇದು ಮಾಡುತ್ತೆ, ಅಂದ್ರೆ ನಿಮ್ಗೆ 9ನೇ ತಾರೀಕು ಒಳಗೆ ಅಂತೀರಿ ನೀವು? ಅದಕ್ಕೇನೆ ಅಂದ್ರೆ ವೆರಿ ಅರ್ಲಿ ಇದಾಗುತ್ತಾ ಅಂತ ಅನ್ಸುತ್ತೆ. ಯಾಕೆಂದ್ರೆ ಕ್ಯಾಬಿನೆಟ್ ಒಂದು ಫಾರ್ಮ್ ಆದ್ರೆ ಒಂದು 15 days 20 days ನೋಡಿ ಅಲ್ಲ. ನಮಗೀಗ ನಮ್ದು 9ನೇ ತಾರೀಕು ಒಳಗೆ ಚರ್ಚೆಗೆ ಕರಿಬಹುದಲ್ಲ? 9ನೇ ತಾರೀಕು ಚರ್ಚೆಗೆ ಕರಿಬಹುದಲ್ಲ? ಚರ್ಚೆ ಕರೆದತ್ತೆ ಅಲ್ಲಿ ಅಕ್ರಾಸ್ ದ ಟೇಬಲ್ ಚರ್ಚೆ ಮಾಡೋರಲ್ಲ. ಆ ನಂಬಿಕೆ ಏನಿಟ್ಟವಿ? ನಂಬಿಕೆ ಕೆಟ್ಟವನಿಲ್ಲ ಈ ಜಗದಲ್ಲಿ, ನಂಬಿಕೆ ಇರಬೇಕು. ಸೆಂಟ್ರಲ್ಗೆ ಹೇಳಿದ್ನಲ್ಲ, ಈಗ ಅವ್ರಿಗೆ ಒಂದು ಲೆಟರ್ ಕೊಡ್ತೇವೆ. ಈ ಪ್ರಕ್ರಿಯೆ ತಾವು ಗೊತ್ತಿದೆ. ಒಮ್ಮೆ ನೋಟಿಫಿಕೇಶನ್ ಪ್ರಾರಂಭ ಆಯಿತು ಅಂದ್ರೆ ಫಾರ್ಮು, ಇದು ಇಂಟರ್ವ್ಯೂ, ಅದು 6 ತಿಂಗಳಿಂದ 1 ವರ್ಷ ಆಕೈತಿ. ಅವರಿಗೂ ಸಹ 9,80,000 ಏನೋ ರಫ್ಲಿ 9 lakhs ಅಂತ ಹಿಡ್ಕೊಳ್ಳಿ. ಅವರು ಸಹ ಕೂಡಲೇ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು. ಇದು ರಾಜ್ಯ ಸರ್ಕಾರದ ವಿರುದ್ಧ ಒಂದೇ ಹೋರಾಟ ಅಲ್ಲ, ಕೇಂದ್ರ ಸರ್ಕಾರದ ಸಹ ವಿರುದ್ಧ. ಅಲ್ಲಿ ಸಹ ವೇಕೆನ್ಸಿ ಯಾವುದು? ಯಾರು ಮಾತಾಡೋಲ್ರಿ ಇಲ್ಲಿ ಇವತ್ತು ನೋಡಿ. MP ಗಳು ಮಾತಾಡೋಲ್ರು, ಯಾರು ಮಾತಾಡೋಲ್ರು. ಆದರೆ ಯುವಕರು ತಲೆ ಒಳಗೆ ಇಟ್ಕೊಂಡು ಇದನ್ನು ಮಾತಾಡಕತ್ತಾರ ಅಂದ್ರೆ ತೀರ್ಮಾನ ತೆಗೆದುಕೊಳ್ಳುವವರು ಎಚ್ಚೆತ್ತುಕೊಳ್ಳಬೇಕಂತ ಈ ಸಂದರ್ಭದಲ್ಲಿ ಹೇಳಬಯಸ್ತಾರೆ. ಅದು ರಾಜ್ಯ ಇರ್ಬೋದು, ಕೇಂದ್ರ ಇರ್ಬೋದು. ಈಗ ಸರ್ಕಾರ ಚೇಂಜ್ ಆಯ್ತು, DK ಶಿವಕುಮಾರ್ CM ಆಗ್ತಾ ಇದ್ದಾರೆ 3ನೇ ತಾರೀಕು. ಈ ಅವರೇ ಸಚಿವ ಸ್ಥಾನ ಸಂಪುಟ ಆಮೇಲೆ ಸಚಿವರಿಗೆ ಆಕಾಂಕ್ಷಿಗಳು ಸಿಕ್ಕಾಪಟ್ಟಿದ್ದಾರೆ. ಅವರ ಟಿಕೆಟ್ ನಡೆದೈತಿ. ಈಗ ಸರ್ ಹೇಳಿದಂಗೆ ಇನ್ನೂ ಒಂದು 15-20 ದಿನ ಬೇಕಾಗ್ತದೆ ಸರ್ಕಾರ ಒಂದು ದಿವಸ ಬನ್ನಿ ಬರ್ಬೇಕು. ಅಲ್ಲಿವರೆಗೂ ನಿಮ್ಗೆ ಸ್ಪಂದನೆ ಸಿಗುತ್ತೆ. 9ನೇ ತಾರೀಕು ಮೀಟಿಂಗ್ ಫಿಕ್ಸ್ ಮಾಡಕ್ಕೇನ್ರಿ? ಇಲ್ಲಿ ಬುಗ್ಲೆದ್ದು ಈಗ
ಲಕ್ಷಗಟ್ಟಲೆ ಯುವಕರು ಅನ್ಯಾಯದ ವಿರುದ್ಧ ಹೋರಾಟ ಮಾಡಕ್ಕೆ ಹತ್ತಿದಾಗ ನಾವು ಕೇಳಬಾರ್ದು. ಆ್ಯಕ್ಚುಲಿ ನಾವು ಕೇಳಬಾರ್ದು ಮುಖ್ಯಮಂತ್ರಿಗಳಿಗೆ. ಆದರೆ ಅದು ಕೇಳಕತ್ತೇವೆ. ಯಾಕಂದ್ರೆ ಈ ನಂಬಿಕೆ ಕಟ್ಟವನಿಲ್ಲ. ಅಷ್ಟೇ ಅಲ್ಲ, ಇದು ಅಶಾಂತಿ ವಾತಾವರಣ ನಿರ್ಮಾಣ ಆಗಬಾರ್ದು. ಏನಾಗಿಬಿಡ್ತದೆ ಅಂದ್ರೆ ತಮಗೂ ಗೊತ್ತೈತಿ, ಹಿಂದೆ ಬೆಂಗಳೂರು ಒಳಗೆ ವಕೀಲರು, ಪ್ರೆಸ್ಸು, ಪೊಲೀಸರು ಬಡದಾಟಗಳಾದವು. ಕಡಿಕ ನನ್ನ ಬಂದು ಬೆಂಗಳೂರಿಗೆ ನೀವು ಬರಬೇಕು ಅಂದ್ರೆ, ಯಪ್ಪ ಬೆಂಗಳೂರಾಗ ಅಲ್ಲೇ ರಾಜಕಾರಣಿಗಳು, ಅಲ್ಲೇ ನೀವು ವಕೀಲರು, ಏನು ಇಲ್ಲ ನಮಗೆ ಬಗ್ಗೆ ಎಲ್ಲ ಬಂದು ನನಗೆ ರಿಕ್ವೆಸ್ಟ್ ಮಾಡಿದಾಗ ಅಲ್ಲಿ ಹೋಗಿ ಉಪವಾಸ ಕೂತಿನ. ಅವಾಗ ಗವರ್ನರ್ ಬರೆದ್ವಾಜಿದ್ರು, ಬರೀ ಫೋನ್ ಮುಖಾಂತರ. ಇವರು ಮೊನ್ನೆ ಗವರ್ನರ್ ಎಷ್ಟು ದಿನ ಆಯ್ತು, ನಾ ಬರೀ ಒಂದು ಫೋನ್ಯಾಗ ಸಂಜೆಗೆ ಬರ್ತಾರ, ಲೇಡೀಸ್ ಹೆಣ್ಮಕ್ಳೆಲ್ಲ ಬರ್ತಾರ, ದಯಮಾಡಿ ಅವರು ಕಂಪ್ಲೇಂಟ್ ಕೊಡ್ತಾರ, ತಾವು ಅವಲೋಕಿಸ್ಬೇಕು ಅಂತ ಹೇಳಿದ್ವಿ. ಅದಕ್ಕೆ ಜನ ಎಚ್ಚೆತ್ಕೊಂಡ್ರ. ಇದು ಮುಗಿರೆ ಆಯಿತು. ಮಾಡಲಿಲ್ಲ ಅಂದ್ರೆ ನಾವು 9ನೇ ತಾರೀಕು ಗೋಡಾಹಾಯ್ ಮೈದಾನ ಹೈ, ಗೋಡಾಹಾಯ್ ಮೈದಾನ ಹೈ. ಹೋರಾಟಗಾರರು ಎಂದು ಯಾಕೆ ನಾವು ಸುಮ್ಮನದೇವೆ ಅಂದ್ರೆ ವೇರ್ ಅಟ್ ದಿ ರಿಸೀವಿಂಗ್ ಎಂಡ್. ಆದರೂ ಸಹ ನಿವೇದನೆ ಏನು ಮಾಡ್ಕೊಳ್ತೇವೆ ರೀ. ಇವ್ರ ಆ ಪೋರ್ಟ್ಫೋಲಿಯೋ ತಾವು ಅನ್ಬೋದು. ಈಗ ನಾವು ಮೊದಲು ಮಿನಿಸ್ಟರ್ ಆಗ್ಬೇಕು ಅನ್ನೋರು, ಮಿನಿಸ್ಟರ್ ಆದ್ಮ್ಯಾಗ ಪೋರ್ಟ್ಫೋಲಿಯೋ ಇದು ಬೇಕು ಅನ್ನೋರು. ಇದು ಹಂಗೆ ನಡೆಯದ ಅಂದರೆ ಎಲ್ಲ ಸತ್ತು ಹೋಗ್ಬೇಕು ಹೋರಾಟಗಳು. ಅದಕ್ಕೆ ನಾವು ನಿಮ್ಮದು ಕೇಳೋದಿಲ್ಲ, ನಮ್ಮದು ಕೇಳಲಿಲ್ಲ ಅಂದ್ರೆ ನಾವು ಏನು ಮಾಡೋದು ಮಾಡಿ ತೋರಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಬಯಸ್ತೇವೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್, ವೆರಿ ಕೈಂಡ್ ಆಫ್ ಯು. ತಮ್ಮ ಸಹಕಾರ ಅತಿ ಅವಶ್ಯ ಐತಿ. ಕಾಕಿ ಪಡೆ ಇಲ್ಲೇ ಐತಿ, ಅವ್ರಿಗೆ ಜವಾಬ್ದಾರಿ ಐತಿ. ಹಾಂ,